ಒಟ್ಟಾರೆ ಸ್ಟೇಟ್ಮೆಂಟ್ ಕೊಡೋದಲ್ಲ ರೀ, ದಾಖಲೆ ಇದೆ ನಮ್ಮ ಹತ್ರ. ಆವತ್ತು 2023ರಲ್ಲಿ ಮಾತಾಡಿದ ದಾಖಲೆ ಇದೆ. ಆಗಿನ ಏನು ವಸಂತ ಬಂಗೇರಿ ಸಿದ್ದರಾಮಯ್ಯರಿಗೆ ಹೇಳಿದ್ದಾರೆ ಅದು ಹೀಗೆ ಆಗಿರೋದು ಅಂತೇಳಿ. ನಾನೇ ಮಾಡಿಸಿದ್ದು, ಮಹೇಶ್ವರ ಹತ್ರ ಮಾತಾಡಿಸಿದ್ದೆ ನಾನು ಅಂತೇಳಿ. ಇವರಿಗೆ ಎಲ್ಲಿಂದೋ ಬಂದು ಜೂ ಆಗ್ತಾ ಇದ್ದಾರೆ. ಇದೆಲ್ಲ SITಯನ್ನು ನಿಲ್ಲಿಸುವಂಥದ್ದು, ಸಮಾಜವನ್ನು ಎಬ್ಬಿಸಿ ಗಲಾಟೆ ಮಾಡಿಸಿ ಏನೋ ಒಂದು, ನನಗೆ ಅದು ಏನು ಅಂತ ಗೊತ್ತಾಗಿಲ್ಲ. ತಲೆ ಇಲ್ಲ, ಇದಕ್ಕೆ ತಲೆ ಇಲ್ಲ, ಬುಡವೂ ಇಲ್ಲ. ಮತ್ತು ಈ ಒಂದು ಹೇಳಿಕೆ ಬಗ್ಗೆ ನೀವು ಒಂದು ಕ್ರಮಕ್ಕೆ ಕೂಡ ಆಗ್ರಹವನ್ನು ಮಾಡಿರುವಂಥದ್ದು. ಇದಕ್ಕೆ ಗೃಹ ಸಚಿವರು ಕೂಡ ಹೋಗಿ ಅಸ್ತು ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಹೇಳೋದು ನೋಡಿ, ಗೃಹ ಸಚಿವರಿಗೆ ಅವರಿಗೆ ಗ್ರಹಚಾರ ಹಿಡ್ದಿದೆ. ಅವ್ರು ಏನಂತ ಅವ್ರಿಗೊಂದು ಸೌಜನ್ಯ ಸತ್ತು ಇಷ್ಟು ವರ್ಷ ಆಯ್ತಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಯ್ತು ಅವರಿಗೆ? ಮುಗಿದಾದ್ದೆ ಅಂತ ಹೇಳುವ ಒಬ್ಬ ಗೃಹ ಮಂತ್ರಿ ಅರೆಸ್ಟ್ ಮಾಡಿ ಅಂತ ಹೇಳಿದರೆ ಇವನ ಅಪ್ಪನ ಆಸ್ತಿ ಅಲ್ಲ, ಇವನ ಗ್ರಹಚಾರ ಬಿಡಿಸ್ತಾರೆ ಜನಗಳು ಗ್ರಹಚಾರ ಬಿಡಿಸ್ತಾರೆ. ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಆಗ್ತೇವೆ ನಾವು. ಇನ್ನು ಏನಂತ ತಿಳ್ಕೊಂಡಿದ್ದೇನೆ, ಇವನು ಗೃಹ ಮಂತ್ರಿ ಅಂತ ಹೇಳಿದರೆ ಯಾರು ಮಾಡಿದ್ದೀವಿ ನನ್ನ ಪಾಪಿಷ್ಟನನ್ನು? ಯಾರು DCM? ನಾನು ಮಾತಾಡಿದರೆ ಮತ್ತೆ ಇನ್ನೇನೋ ಮಾತಾಡ್ತೇನೆ. ಲಕ್ಷಾಂತರ ಕೋಟ್ಯಾಂತರ ಜನರು ಇವತ್ತು ಸತ್ಯದ ಧರ್ಮದ ಪರವಾಗಿ ನಿಲ್ಲಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಒಡೆಯುವಂಥ ಕೆಲಸ ಮಾಡಿದರೆ ನಿಮ್ಮ ಕುರ್ಚಿ ತೆಗೆದು ಬಿಸಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ. ಏನು ಯಾವತ್ತೋ ಮಾತಾಡಿದ್ದನ್ನು ಇವತ್ತು ಹಿಡ್ಕೊಂಡು ಅದೇ ಹರೀಶ್ ಪೂಂಜಾ ಕೊಟ್ಟಂಥ ಸ್ಟೇಟ್ಮೆಂಟನ್ನು ನಾನು ಪ್ರಶ್ನೆ ಮಾಡಿದೆ. ಅದರಲ್ಲಿ ಏನ್ರಿ ತಪ್ಪು? ಅದರಲ್ಲಿ ಅರೆಸ್ಟ್ ಮಾಡಿರಿ. ನಿಮ್ಮ ಹಿಂದ್ಗಡೆ ಕೂತಿದ್ದಾನಲ್ಲಿ ಆ MLA ಅರೆಸ್ಟ್ ಮಾಡಿಯಲ್ಲ, ನೀವು ಏನು ಮಾಡಿದ್ರಿ ಆ MLA ಅನ್ನು? ನೀವು ಯೋಗ್ಯತೆ ಇಲ್ಲದಂಥ ಮೂರ್ಖರು ನೀವೇನು ಜನರ ರಕ್ಷಣೆಗೆ ಇದ್ದೀರ? ನೀವು ಪಾಪಿಗಳು. ನಾನು ಇವತ್ತು ಕೂಡ ಹೇಳ್ತೇನೆ, ಮುಂದಕ್ಕೆ ಏನಾದರೂ ಜನಗಳು ದಂಗೆ ಎದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದೇ ಚುನಾಯಿತ ಪ್ರತಿನಿಧಿಗಳು ಯಾರು ಅಲ್ಲಿ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರುಗಳೇ ಕಾರಣ ಆಗ್ತಾರೆ. ನಾನು ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳ್ತೇನೆ, ಇದು ಸರಿಯಲ್ಲ, ಇದು ಸುಳ್ಳು ಇದು ಅನ್ನುವಂಥದ್ದು ಸ್ಪಷ್ಟ ಮಾಡ್ತೇನೆ.